ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇದು ಭಾನುವಾರದ ವ್ಲಾಗು. ನಮ್ಮ ಅಮ್ಮನ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಅದ್ರ ಜೊತೆಗೆ ನನಗೆ ಸಿಂಪಲ್ಲಾಗಿ ಮನೆಯಲ್ಲೇ ಸೀಮಂತನ ಮಾಡ್ತಿದ್ವಿ, ಅಂದರೆ 7ನೇ ತಿಂಗಳದು ಸೀಮಂತನ ಮಾಡ್ತಾಯಿದ್ವಿ. ಬಟ್ ಏನಂದರೆ ನಮ್ಮ ಅಪ್ಪ ಅಮ್ಮಂದು 25ನೇ ವರ್ಷದ್ದು ಆ್ಯನಿವರ್ಸರಿ ಇತ್ತು. ಹಾಗಾಗಿ ಸತ್ಯನಾರಾಯಣ ಪೂಜೆನ ಸಿಂಪಲ್ಲಾಗಿ ಮನೇಲಿ ಇಟ್ಕೊಂಡಿದ್ವಿ, ಅಂದರೆ ಫ್ಯಾಮಿಲಿ ಕೇಳಿ ಮಾತ್ರ ಇನ್ವೈಟ್ ಮಾಡಿಕೊಂಡು. ಅದ್ರ ಜೊತೆಗೆ ನಮ್ಮ ಅಮ್ಮನಿಗೆ ಒಂದು ಆಸೆ ಇತ್ತು, ನನ್ನನ್ನು ಕೂಡ ಹಾಗೇ ಕೂರಿಸ್ಬೇಕು ಅಂತ ಹೇಳಿ. ಹಾಗೆಯೇ ಇವ್ರು ಬಂದು ನನಗೆ ಮೇಕಪ್ ಮಾಡಿಕೊಟ್ರು, ಅಶ್ವಿನಿ ಅಂತ ಹೇಳಿ. ನಿಮ್ಗೆ ಯಾರಾದರೂ ಶಿವಮೊಗ್ಗದಲ್ಲಿ ಏನಾದರೂ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಚೆನ್ನಾಗಿ ಮಾಡಿಕೊಟ್ಟಿದ್ರು. ಪಾಪ ರಾತ್ರಿ 11 ಗಂಟೆಗೆ ಅವರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದು. ಪಾಪ ಬಂದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಮ್ಗೇನಾದರೂ ಫಂಕ್ಷನ್ಗಳಲ್ಲಿ ಶಿವಮೊಗ್ಗ ನಿಯರ್ ಯಾರಾದರೂ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಇವ್ರದ್ದು ಪಾರ್ಲರ್ ಕೂಡ ಇದೆಯಂತೆ ದುರ್ಗಿಗುಡಿಯಲ್ಲಿ, ಅಂದರೆ ಶಿವಮೊಗ್ಗದಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ದುರ್ಗಿಗುಡಿಯೆಲ್ಲ. ಹಾಗೆಯೇ ಇವರು ನನ್ನಮ್ಮ. ನೀವೇನಾದರೂ ನೋಡಿಲ್ಲ ಅಂದರೆ ನೋಡಿ, ಇವರೇ ನಮ್ಮಮ್ಮ. ಹಾಗೆ ಇದು ನಮ್ಮನೇನು ತುಂಬ ಏನು ದೊಡ್ಡದಾಗಿಲ್ಲ, ಸಿಂಪಲ್ಲಾಗಿ, ಅಂದರೆ ನಮ್ಮ ಅಮ್ಮ ಬಂದು ಲೀಸಿಗೆ ಹಾಕ್ಸ್ಕೊಂಡಿರೋ ಮನೆ ಅಲ್ವಾ. ಸೊ ಈ ವ್ಲಾಗಲ್ಲಿ ಅದೆಲ್ಲ ಬೇಡ ಅನ್ಕೊತೀನಿ, ಯಾಕಂದರೆ ಯಾರು ಏನು ಅನ್ಕೋಬಾರ್ದಲ್ವ ಅಂತ ಹೇಳ್ಬಿಟ್ಟು ನಾನೇ ಹೇಳ್ತಾ ಇದ್ದೀನಿ. ಫಸ್ಟು ನಾ ಕೂರ್ಸೋಕ್ಕೂ ಮುಂಚೆ ದೇವ್ರ ಮನೇಲೆಲ್ಲ ಪೂಜೆ ಮಾಡಿ, ಅಂದರೆ ಮನೆ ದೇವರಿಗೆ ಏನಿರುತ್ತಲ್ಲ ಅದಕ್ಕೆಲ್ಲ ಪೂಜೆ ಮಾಡಿ ನಾನು ಕೂರ್ಸೋಣ ಅಂತ ಹೇಳಿ. ಹಾಗೆಯೇ ಇದು ಏನು ವೀಡಿಯೋಸ್ ಇದೆಯಲ್ಲ ಎಲ್ಲ ನಾನು ಹಾಗೇ ಹಾಕ್ತಾ ಇದ್ದೀನಿ. ಯಾವುದು ಕೂಡ ಏನು ಎಡಿಟ್ ಮಾಡಿಲ್ಲ. ಹೇಗೆ ಅಲ್ಲಿ ಏನೇನು ಮಾತಾಡಿದ್ದಾರೆ ಅದೆಲ್ಲ ಸಂಪೂರ್ಣವಾಗಿ ಬರುತ್ತೆ. ಅಲ್ಲಿ ಏನಾದರೂ ಮಿಸ್ಟೇಕಾಗಿ ಮಾತಾಡಿದರೆ ಯಾರು ಏನು ಅನ್ಕೋಬೇಡಿ. ಹಾಗೆಯೇ ಹೇಗಿತ್ತು ನನ್ನ ಈ ಒಂದು ಪುಟ್ಟ ಸೀಮಂತ? ಹಾಗೆ ನಿಮ್ಗೇನಾದರೂ ಇಷ್ಟ ಆಯಿತು ಈ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಅಂದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಈಗಲೇ ಹೋಗಿ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಕೈಲಿ ಯಾವ ಥರ ವೀಡಿಯೋಸ್ ಮಾಡೋಕ್ಕಾಗುತ್ತೋ ನಾನು ಆ ಥರ ವೀಡಿಯೋಸ್ನ ಖಂಡಿತವಾಗ್ಲೂ ಮಾಡ್ತೀನಿ. ಆದರೆ ಮಾಡದೆ ಮಾತ್ರ ಇರೋದಿಲ್ಲ, ಬಟ್ ಮಾಡ್ತೀನಿ. ಸ್ವಲ್ಪ ದಬ್ಬ ಸ್ವಲ್ಪ ಹಾಕಿದ್ರೆ ಆಮೇಲೆ ನಾನು ತಪ್ತೀನಿ. ಹಾಕಂತ ಬಿಡು ಮಗಳು.
ಸ್ವಲ್ಪ ಚೇರ್ ತೊಡ್ತಿರ್ಬೇಕಿತ್ತು ಇನ್ನೊಂದು ಸ್ವಲ್ಪ ಫೋಟೋ ತೆಗಿತೀವಿ ವಿಡಿಯೋ ನಾವು ವಿಡಿಯೋ ಮಾಡ್ತೀವಿ. ನೀವು ಆಮೇಲೆ ಕಳ್ಸ್ಕೊಳ್ರಿ ಇಬ್ರು. ಯಾರಿಗೂ ಇದನ್ನೇ ನಿಲ್ತಿಲ್ಲ. ನಮಗೇನಿಲ್ಲ, ಯಾವುದೋ ಒಂದು ಆರೋಗ್ಯವಾಗಿದ್ರು ಹಾಗೆಯೇ ದೀಪ ಮತ್ತು ಕಳಸ ಎಲ್ಲ ಹಚ್ಚ ಇಲ್ಲ ಹಾಗೆ ಆರತಿ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಯಾಕಂದರೆ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಯಾಕಂದರೆ ಹೊರಗಡೆ ಕೂರಿಸಿರೋದ್ರಿಂದ ಗಾಳಿಗೆ ಯಾವುದು ಕೂಡ ನಿಲ್ತಿರಲಿಲ್ಲ. ಬಟ್ ಶಾಸ್ತ್ರಕ್ಕಾದ್ರೆ ಸುಮ್ಮನೆ ಹಾಗೆ ಬೆಳಗೋಣ ಅಂಥೇಳಿ ಎಲ್ಲರೂ ಬೆಳಗ್ತಿರೋದಷ್ಟೇ. ಅಂದರೆ ಯಾರಾದರೂ ಏನಾದರೂ ಅನ್ಕೊತೀರಾ ಅನ್ನೋಕ್ಕೂ ಮುಂಚೆನೇ, ಅಂದರೆ ದೀಪ ಹಚ್ಚದೇ ಆರತಿ ಬೆಳಗ್ತಿದ್ದಾರೆ ಅಂತೇಳಿ ಅದು ಎಷ್ಟೇ ಹಚ್ಚಿದ್ರೂ ನಿಲ್ತಿರಲಿಲ್ಲ. ಹಾಗಾಗಿ ಹಾಗೆಯೇ ಆರತಿ ಬೆಳಗಿದಷ್ಟೇ. ಕಂಡ್ರೆ ಕೈಯಲ್ಲಿ ನಾನು ತೆಗಿತಿದ್ದೆ. ಅವ್ರು ಚಿಕ್ಕ ಮಾಡಿ ಹೇಳ್ಕೊಂಡು ನೋಡಿ ಮಕ್ಕಳಿಗೋಸ್ಕರ ಅಲ್ಲ ಹಂಗೆ ನಿಂತ್ಬಿಡೋಣ.
ನಮ್ಮಪ್ಪ ಅಮ್ಮಂದು 25th ಆ್ಯನಿವರ್ಸರಿ ಇತ್ತು. ಅಂದರೆ ಅವ್ರದ್ದು ಇದ್ದಿದ್ದು ಶನಿವಾರ. ಆ್ಯಕ್ಚುಲಿ ಶನಿವಾರನೇ ಫಂಕ್ಷನ್ ಇಟ್ಕೊಬೇಕು ಅಂದ್ಕೊಂಡಿದ್ದು, ಆದರೆ ನನ್ನನ್ನು ಕೂರಿಸೋ ಪ್ಲ್ಯಾನ್ ಇತ್ತು ಅಂತ ಹೇಳಿಬಿಟ್ಟು ಶನಿವಾರ ಕೂರಿಸ್ಲಿಲ್ಲ. ಹಾಗಾಗಿ ನಾನು ಭಾನುವಾರನೇ ಅದನ್ನು ಕೂಡ ನನ್ನ ಹಸ್ಬೆಂಡ್ ಕೇಕೆಲ್ಲ ತೊಗೊಬಂದು ಹಾರ ಎಲ್ಲ ಹಾಕ್ಸ್ಬಿಟ್ಟು ಸೆಲೆಬ್ರೇಷನ್ಸ್ ಮಾಡಿದ್ರೆ ಎಲ್ಲರೂ ನೆಂಟರೆಲ್ಲ ಇದ್ರಲ್ಲ ಅಂತ ಹೇಳಿ. ನಮ್ಮಮ್ಮನಿಗೆ ಇದೆಲ್ಲ ಒಂಥರ ನಾಚಿಕೆ ಫೀಲಿಂಗ್, ಯಾಕಂದರೆ ಅವರಿಗೆ ಈ ಥರ ಮಾಡ್ತಿರೋದು ಒಂಥರ ಫೀಲಿಂಗ್ ಒಂಥರ ಅನ್ಸುತ್ತಲ್ಲ, ನಾಚಿಕೆ ಥರ ಅನಿಸ್ತಿತ್ತು. ಆದರೆ ಬೇರೆ ಯಾರೂ ಇರಲಿಲ್ಲ, ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಆಗಿರೋದ್ರಿಂದ ನಮ್ಮಮ್ಮನಿಗೆ ಅದು ಹಾರ ಬೇರೆ ಭಾರ ಆಗ್ತಿತ್ತು. ಅಂದರೆ ಗುಲಾಬಿ ಹಾರ ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತಲ್ವ, ಹಾಗಾಗಿ ಅವ್ರಿಗೆ ಅದು ಆಗ್ತಾ ಇರಲಿಲ್ಲ. ಹಾಗೆಯೇ ಬಟ್ ಖುಷಿ ಆಯಿತು. ಅದ್ರ ಜೊತೆಗೆ ಕೇಕ್ ಕೂಡ ತೊಗೊಬಂದಿದ್ವಿ, ಅದನ್ನು ಕೂಡ ಕಟ್ ಮಾಡಿಸಿದ್ವಿ ಅಪ್ಪ ಅಮ್ಮನ ಕೈಯಲ್ಲಿ. ಚೆನ್ನಾಗಾಯಿತು ಫಂಕ್ಷನ್ ಮಾತ್ರ, ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಒಂಥರ ಸಿಂಪಲ್ಲಾಗಿದ್ರು ಗ್ರ್ಯಾಂಡ್ ಅನ್ನಿಸ್ತು. ಅಂದರೆ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ, ಚೆನ್ನಾಗಿತ್ತು. ಹಾಗೆಯೇ ಇನ್ನು ವೀಡಿಯೋಸ್ ಬಗ್ಗೆ ಹೇಳಬೇಕು ಅಂದರೆ ಮಕ್ಕಳು ಕೈಯಲ್ಲಿ ಕೊಟ್ಟು ನಾನು ವೀಡಿಯೋಸ್ ಮಾಡಿದ್ದು. ಬಟ್ ಅವ್ರದಷ್ಟು ಅವರಿಗೆ ಟ್ರೈ ಮಾಡೋಕ್ಕೆ ಹೇಳಿದ್ದೀನಿ, ಮೇಲೆ ಇಟ್ಕೊಳ್ಳಿ, ತೆಳಗಿಟ್ಕೊಳ್ಳಿ, ಸೈಡ್ ಇಟ್ಕೊಳ್ಳಿ ಅಂತ. ಆದರೂ ಅವ್ರಿಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿದ್ದಾರೆ. ಸ್ವಲ್ಪ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಅಂದರೆ ಅದು ಇರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಕೈಲಿ ನಾನು ಅವ್ರ ಕೈಲಿ ಕೊಟ್ಬಿಟ್ಟು ವಿಡಿಯೋನ ಮಾಡಿಸ್ಕೊಂಡಿದ್ದೀನಿ. ಕುತ್ಕೊಂಡೆ ನಮ್ಮ ಭಾವ ಇರಲ್ಲ ಕೆಳಗೆ ಹೋಗ್ಬಿಟ್ರಾ ಹುಡುಕಿಟ್ಟಿರೋಳು ರಾತ್ರೆಲ್ಲ ಅಲ್ಲ ಬಾರಪ್ಪ ಹೋಗಂತೆ ಯಾರು ಹೋಗ್ತಿದಾರೆ
ಅಲ್ಲೋಗಿದ್ಯಾ ಏನೋ ಡಿಸ್ಕಷನ್ ಈಗ ರೆಜಿಮೆಂಟ್ ಕಾಯ್ತಿದ್ದಾರೆ ಈಗ ಇಟ್ಲ ನೋಡ ಅಪ್ಲ ನೋಡ್ರಿ ನೋಡಿರ ನೀವು